ಬಂಗಾರಪೇಟೆ ಕೋಲಾರ ತಾಲೂಕಿನ ವಡಗೂರು ಹಾಗೂ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒಗಳಾದ ರಮೇಶ್ ಬಾಬು ಹಾಗೂ ಹರೀಶ್ ಕುಮಾರ್ ಮಾಡಿರುವ ಭ್ರಷ್ಟಾಚಾರ ತನಿಖೆ ನಡೆಸುವಂತೆ ಒತ್ತಾಯಿಸಿ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ, ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ, ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ಬಂಗಾರಪೇಟೆ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಕೆಆರ್ಎಸ್ ರಾಜ್ಯಾಧ್ಯಕ್ಷರಾದ ಬನಹಳ್ಳಿ ಜಿ ಚಿಕ್ಕನಾರಾಯಣ ಅವರು, ವಡಗೂರು ಹಾಗೂ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಮೇಶ್ ಬಾಬು ಹಾಗೂ ಹರೀಶ್ ಕುಮಾರ್ ಅವರುಗಳು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಎಸಗಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದ್ದಾರೆ. ಈ ಬಗ್ಗೆ ಸಂಪೂರ್ಣ ದಾಖಲಾತಿಗಳು ನಮ್ಮಲ್ಲಿವೆ. ಈ ಸಂಬಂಧ ಆಯಾ ಗ್ರಾಮ ಪಂಚಾಯಿತಿ ಕಾರ್ಯಾಲಯಗಳ ಮುಂಭಾಗ, ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ, ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯ ಮುಂಭಾಗ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ದೆವು. 5 ರಿಂದ 6 ತಿಂಗಳು ಕಳೆದಿವೆ. ಆದರೆ ಇದುವರೆಗೂ ತನಿಖೆ ನಡೆಸುವುದಾಗಲಿ, ಪಿಡಿಒಗಳ ವಿರುದ್ಧ ಕ್ರಮ ಜರುಗಿಸುವುದಾಗಲಿ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಹರೀಶ್ ಕುಮಾರ್ ಸರ್ಕಾರಿ ಜಮೀನು, ರಾಜಕಾಲುವೆಗಳಲ್ಲಿ ಬಡಾವಣೆ ನಿರ್ಮಾಣ ಮಾಡಲು ಪರವಾನಗಿ ನೀಡಿದ್ದಾರೆ. 15ನೇ ಹಣಕಾಸು ಯೋಜನೆಯಡಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಎಸಗಿದ್ದಾರೆ. ಈ ಬಗ್ಗೆ ನಮ್ಮ ಬಳಿ ದಾಖಲೆಗಳು ಇವೆ ಎಂದು ಗುಡುಗಿದರು. ವಡಗೂರು ಗ್ರಾಮ ಪಂಚಾಯಿತಿ ಪಿಡಿಒ ರಮೇಶ್ ಬಾಬು ಸಹ ಮುರುಗನ್ ಇಡ್ಲಿ ಹೋಟೆಲ್, ಕಲ್ಯಾಣ ಮಂಟಪ, ಇಟ್ಟಿಗೆ ಫ್ಯಾಕ್ಟರಿ ಸೇರಿದಂತೆ ಅನೇಕ ಮಳಿಗೆಗಳಿಗೆ ಪರವಾನಗಿ ನೀಡುವಲ್ಲಿ ನಕಲಿ ಬಿಲ್ ಸೃಷ್ಟಿ ಮಾಡಿದ್ದಾರೆ. ಹೆಂಡತಿ ಹೆಸರಿನಲ್ಲಿ ಜಮೀನು ಖರೀದಿ ಮಾಡಿದ್ದು ಭವ್ಯ ಬಂಗಲೆಯನ್ನ ಭ್ರಷ್ಟಾಚಾರ ಹಣದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಪ್ರಹಾರ ನಡೆಸಿದ್ರು. ವರದಿ ಇಲಿಯಾಸ್ ಪಾಷಾ, ಎಬಿ ನ್ಯೂಸ್ ಕನ್ನಡ, ಬಂಗಾರಪೇಟೆ. ಕೋಲಾರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂತ ರಾಜಕಾರಣಿಗಳು ಒತ್ತುವರಿ, ಅನಧಿಕೃತವಾಗಿ ನಿರ್ಮಾಣ ಮಾಡಿರತಕ್ಕಂಥ ಸುಮಾರು ಬಡಾವಣೆಗಳು ಹಾಗೂ ಕೆರೆಯ ಒತ್ತುವರಿಗಳಲ್ಲಿ ರಾಜಾರೋಷವಾಗಿ ಈ ದಿನ ಬಡಾವಣೆಗಳು ನಿರ್ಮಾಣ ಮಾಡ್ತಾರೆ. ಅಂಥದ್ರ ವಿರುದ್ಧ ಮತ್ತು 15ನೇ ಹಣಕಾಸಿನಲ್ಲಿರ್ತಕ್ಕಂಥ ಅನುದಾನಗಳ ಕಬಳಿಕೆ, ಈ ಮತ್ತು ಸುಮಾರು ಅನೇಕ ರೀತಿಯ ಹಗರಣಗಳನ್ನು ನಾವು ಡಾಕ್ಯುಮೆಂಟ್ಸ್ ಅಂದರೆ ದಾಖಲಾತಿಗಳನ್ನು ಆಧರಿಸಿ ದಾಖಲಾತಿಗಳಲ್ಲಿ ಹಗರಣಗಳೆಂದು ತಿಳಿದ ಮೇಲೆ ಹಗರಣಗಳೆಂದು, ನಕಲಿ ದಾಖಲೆಗಳೆಂದು ನಮಗೆ ಗೋಚರಿಸಿದ ಕಾರಣದಿಂದಾಗಿ ನಾವು ಅವರ ವಿರುದ್ಧವಾಗಿ ಹೋರಾಟ ಮಾಡಿದ್ದೀವಿ. ಅದು ಮಾತ್ರವಲ್ಲದೆ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಎಷ್ಟು ಹಗರಣ ಮಾಡಿದರೋ ಹರೀಶ್, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹರೀಶ್, ಅವರು ಏನು ದಿಮಾಕಲಟ್ಟದ ನಾನು ಒಬ್ಬ ರಾಜಕಾರಣಿಯ ವಂಶದಲ್ಲಿ ನಾನು ಹುಟ್ಟಿದವನು ಎನ್ನುವಂಥ ರೀತಿಯಲ್ಲಿ ಒಂದು ದಿವಸ ದಿಮಾಕಾಗಿ ನಡೀತಾ ಇದ್ದಾರೆ. ಇದುವರೆಗೂ ನಾವು ಸುಮಾರು 4-5 ತಿಂಗಳುಗಳಿಂದ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಹರೀಶ್ ಅವರ ವಿರುದ್ಧ. ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತ್ ದಾಖಲೆಗಳಿದೆ. ಈಗಾಗಲೇ ಲೋಕಾಯುಕ್ತ ಕೊಟ್ಟಿದ್ದೀವಿ, ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಹೋರಾಟಗಳು ಮಾಡಿದ್ದೀವಿ, ತಾಲೂಕು ಪಂಚಾಯತ್ ಕಚೇರಿ ಮುಂದೆ ಹೋರಾಟಗಳು ಮಾಡಿದ್ದೀವಿ. ಅದು ಸಾಲದಂತೆ ಬಿಟ್ಟು ಅದನ್ನು ನಾಚಿಕೆ ಹಾಕಬೇಕು, ಅದರಿಗೆ ಅಧಿಕಾರಿ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಂತ ಬಿಟ್ಟಿದ್ದು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿ ಮುಂದೆನೂ ಮಾಡಿದ್ದೀವಿ. ಅದೇ ರೀತಿಯಾಗಿ ಕೆಂಪುಗೋಡಿಯಲ್ಲಿ ಅಂದರೆ ಹುಡುಗೂರು ಗ್ರಾಮ ಪಂಚಾಯತಿಗೆ ಒಬ್ಬ ರಮೇಶ್ ಬಾಬು ಒಂದೆಲ್ಲ ಹೇಳಲ್ಲ, ತನ್ನ ಧರ್ಮಪತ್ನಿಯ ಹೆಸರಲ್ಲಿ 3 ಎಕರೆ 12 ಗುಂಟೆ ಜಮೀನನ್ನು ಖರೀದಿ ಮಾಡಿದ್ದಾರೆ. ಜೊತೆಗೆ ಆಹಾಕಾರವಾದ ಬಂಗಲೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಮುರುಗನ್ ಇಡ್ಲಿ ಸೆಂಟರ್, ಪೆಟ್ರೋಲ್ ಬಂಕ್, ಕನ್ವೆನ್ಷನ್ ಹಾಲ್ಸ್, ಬ್ರಿಕ್ಸ್ ಫ್ಯಾಕ್ಟರಿ, ಇಟ್ಟಿಗೆ ಕಾರ್ಖಾನೆ ಇವೆಲ್ಲ ತಯಾರು ಮಾಡೋದಕ್ಕೆ ಆತನ